ಶೀಘ್ರದಲ್ಲೇ ರೆಡಿಯಾಗಲಿದೆ ಸಚಿವ ಸಂಪುಟ 2ನೇ ಪಟ್ಟಿ. ಸಚಿವ ಸ್ಥಾನಕ್ಕಾಗಿ ತೀವ್ರಗೊಂಡಿದೆ ಶಾಸಕರ ಲಾಬಿ. ಗದಗ ಜಿಲ್ಲೆಯಲ್ಲಿ ನೋಡಿ ಜಿಎಸ್ ಪಾಟೀಲ್ ವರ್ಸಸ್ ಎಚ್ಕೆ ಪಾಟೀಲ್. ರೋಡ ಶಾಸಕರಾಗಿರುವಂತಹ ಜಿಎಸ್ ಪಾಟೀಲ್ ಪರ ಹೋರಾಟವನ್ನು ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಬಾರಿ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಸತತವಾಗಿ 40 ವರ್ಷಗಳಿಂದ ರೋಡ ಕ್ಷೇತ್ರಕ್ಕೆ ಅನ್ಯಾಯ ಅಂತ ಹೇಳಿ ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಆ ಒಂದು ಜಿಲ್ಲೆಯ ಲಿಂಗಾಯತ ಸಮುದಾಯದ ಏಕೈಕ ಶಾಸಕ ಜಿಎಸ್ ಪಾಟೀಲ್ ಅವರು. ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಈಗ ಒತ್ತಡವನ್ನ ಹೇರ್ತಿದ್ದಾರೆ. ಭೂಮರೆಡ್ಡಿ ವೃತ್ತದಿಂದ ವೀರೇಶ್ವರ ಪುಣ್ಯಾಶ್ರಮದವರೆಗೂ ಕೂಡ ಮೆರವಣಿಗೆ ಆಗಿದೆ. ಈ ಒಂದು ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಉರುಳು ಸೇವೆಯನ್ನ ಮಾಡಿದ್ದಾರೆ, ದೀರ್ಘದಂಡ ನಮಸ್ಕಾರವನ್ನ ಮಾಡಿರುವಂತದ್ದು. ರೋಡ ಶಾಸಕರಾಗಿರುವಂತಹ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು. ಶೀಘ್ರದಲ್ಲೇ ರೆಡಿಯಾಗುತ್ತೆ ಸಂಪುಟ 2ನೇ ಪಟ್ಟಿ. ಈ ರಾಜ್ಯಸಭಾ ಚುನಾವಣಾ ತದನಂತರ ಪರಿಷತ್ ಅವೆರಡೂ ಆದ್ಮೇಲೆ ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಳ್ಳಲಿದ್ದಾರೆ. ಹಾಗಾದ್ರೆ ಆ 2ನೇ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಸಾಕಷ್ಟು ಸಚಿವಾಕಾಂಕ್ಷಿಗಳೇನಿದ್ದಾರೆ ಲಾಬಿ ಮಾಡ್ತಾ ಇದ್ರು ನಮ್ಗೆ ಸಿಗುತ್ತೆ ಅಂತ ಹೇಳಿ. ಯಾರು ಹೋಪ್ಸ್ ಇಟ್ಕೊಂಡಿದ್ರಲ್ಲ, ಯಾರು ನಿರೀಕ್ಷೆಯಲ್ಲಿದ್ರಲ್ಲ, ಅವ್ರು ಯಾರಿಗೂ ಈ ಬಾರಿ ಸಿಕ್ಕಿಲ್ಲ. ಮೇ ಬಿ 2ನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಪ್ರಸ್ತಾಪ ಆಗಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಯ್ತಾ ಇದ್ದಾರೆ. ತೀವ್ರವಾಗಿ ಜಿಎಸ್ ಪಾಟೀಲ್ ಅವರ ಕಾರ್ಯಕರ್ತರೇನಿದ್ದಾರೆ ಪ್ರತಿಭಟನೆ ಮಾಡೋ ಮೂಲಕ ಒತ್ತಡವನ್ನು ಹಾಕ್ತಿದ್ದಾರೆ. ಜಿಎಸ್ ಪಾಟೀಲ್ ಸಾಹೇಬರು ಸುದೀರ್ಘ 45 ವರ್ಷ ರಾಜಕಾರಣ ಮಾಡಿದ್ದಾರೆ. ಸುದೀರ್ಘ 45 ವರ್ಷ ರಾಜಕಾರಣದೊಳಗೆ ಅವರು ಯಾವುದೇ ಥರ ಕಪ್ಪು ಚುಕ್ಕಿಲ್ಲನ ರಾಜಕಾರಣ ಮಾಡಿ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಒಂದು ಮಾದರಿ ಆಗಂತ ವ್ಯಕ್ತಿಗಳು ಮಾಡಿದ್ದಾರೆ. ಯಾವುದೇ ಕಪ್ಪು ಚುಕ್ಕಿಲ್ಲ ಮಾಡೋಂಥ ರಾಜಕಾರಣಿಗೆ ತಾವು ಸಚಿವ ಸ್ಥಾನವನ್ನು ಕೊಟ್ಟರೆ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಮತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಾಗ ಮತ್ತು ಸ್ಥಳೀಯ ಚುನಾವಣೆ MLA ಚುನಾವಣೆ ನಡೆದಾಗ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಗದಗ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಮತದಾನ ಬಹುಸಂಖ್ಯೆ ಕೊಟ್ಟು ಕಾಟ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸ್ಯಾರ. ದೀನದಲಿತರ ನಾಯಕರು, ಬಡವರ ಪರವಾಗಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣ್ ದೊಡ್ಡೂರು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣ್, ನಾವು ಗಮನಿಸಿದಾಗೆ ನಿಜಕ್ಕೂ ಇದು ಸಿಎಂ DK ಶಿವಕುಮಾರ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಈಗ 2ನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಪ್ರಸ್ತಾಪ ಆಗ್ಬೋದು, ಮತ್ತೊಂದು ಕಡೆ ಈಗ ಎಚ್ಕೆ ಪಾಟೀಲ್ ವರ್ಸಸ್ ಜಿಎಸ್ ಪಾಟೀಲ್ ಯಾರಿಗೆ ಕೊಡಬಹುದು ಅಂತ ಹೇಳಿ ಅಳೆದು ತೂಗಿ. ಹೌದು ದೀಪಾ, ಗದಗ ಜಿಲ್ಲೆಯಲ್ಲಿ ಎಚ್ಕೆ ಪಾಟೀಲ್ ವರ್ಸಸ್ ಜಿಎಸ್ ಪಾಟೀಲ್ ನಡುವೆ ಸಚಿವ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಎದುರಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಎಚ್ಕೆ ಪಾಟೀಲ್ ಅವರ ಅಭಿಮಾನಿಗಳು ಕೂಡ ಎಚ್ಕೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಆಗ್ರಹಿಸ್ತಾ ಇದ್ರೆ, ಇನ್ನೊಂದರೆ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಇದೀಗಾಗಲೇ ಒತ್ತಾಯ ಕೇಳಿ ಬರ್ತಕ್ಕಂಥದ್ದು. ಗದಗ ಜಿಲ್ಲೆಯಲ್ಲಿ ಇದೀಗಾಗಲೇ ಸಚಿವ ಸ್ಥಾನಕ್ಕಾಗಿ ಒಂಥರ ಹೋರಾಟ ಕೂಡ ಅವರ ಅಭಿಮಾನಿಗಳು ತೀವ್ರಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಇಂದು ಗದಗ ನಗರದಲ್ಲಿ ಗದಗ ಜಿಲ್ಲೆಯಲ್ಲಿ ಏಕೈಕ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದಂತಹ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಇವತ್ತು ಒತ್ತಾಯವನ್ನ ಅವರ ಅಭಿಮಾನಿಗಳು ಮಾಡಿರ್ತಕ್ಕಂಥದ್ದು. 4 ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಜಿಎಸ್ ಪಾಟೀಲ್ರಿಗೆ ಈ ಮೊದಲನೇ ಪಟ್ಟಿಯಲ್ಲೇ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದ್ರೆ ಮೊದಲನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಿಲ್ಲ. 2ನೇ ಪಟ್ಟಿಯಲ್ಲಾದ್ರೂ ಸಚಿವ ಸ್ಥಾನ ನೀಡಬೇಕೆಂದು ಅವರ ಅಭಿಮಾನಿಗಳು ಕೂಡ ಆಗ್ರಹಿಸಿದ್ದಾರೆ. ಗದಗ ನಗರದ ಭೂಮರೆಡ್ಡಿ ವೃತ್ತದಿಂದ ಗದಗ ನಗರದ ಪಂಡಿತ ಪುಟ್ಟರಾಜ ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮದವರೆಗೂ ಕೂಡ ಬೃಹತ್ ಪಾದಯಾತ್ರೆಯ ಜೊತೆಗೆ ಡೊಳ್ಳು ಕುಣಿತ ಹಾಗೂ ವಾದ್ಯ ಮೇಳಗಳೊಂದಿಗೆ ಸೇರಿ ನೂರಾರು ಕಾರ್ಯಕರ್ತರು ಉರುಳು ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕುವ ಮುಖಾಂತರ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ದಾರೆ. ದೀಪಾ, ಒಂದ್ ಕಡೆ ನೋಡೋದಾದ್ರೆ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಈಗಾಗಲೇ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತವ್ರು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಹಂಚ್ಕೊಂಡಿರ್ತಕ್ಕಂಥವ್ರು. ಇದುವರೆಗೂ ಕೂಡ ಯಾವುದೇ ಒಂದು ಸಚಿವ ಸ್ಥಾನ ಕೂಡ ಅವರಿಗೆ ಲಭ್ಯವಾಗಿಲ್ಲ. ಹಾಗಾಗಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಅವರ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ದೀಪಾ, ರೋಣ ಕ್ಷೇತ್ರಕ್ಕೆ ಈಗಾಗಲೇ ಅನ್ಯಾಯ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ರೋಣ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ, ಆದ್ರೆ ಸರಿಪಡಿಸಿಲ್ಲ. ಹಾಗಾಗಿ ಈ ಬಾರಿ ಆದ್ರೂ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಅವರ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ದೀಪಾ, ಎಸ್ ಶರಣು ದೊಡ್ಡೂರ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಸತತವಾಗಿ 40 ವರ್ಷಗಳಿಂದ ರೋಣ ಕ್ಷೇತ್ರಕ್ಕೆ ಅನ್ಯಾಯ ಅಂತ ಹೇಳಿ ತೀವ್ರವಾಗಿ ಖಂಡಿಸಿದ್ದಾರೆ. ಯಾಕಂತಂದ್ರೆ ಅಭಿವೃದ್ಧಿ ಸರಿಯಾಗಿ ಆಗ್ತಾ ಇಲ್ಲ, ಅಲ್ಲಿ ಪ್ರತಿನಿಧಿ ಸರಿಯಾಗಿಲ್ಲ, ಅವರನ್ನ ಚೇಂಜ್ ಮಾಡಿ ಅಂತ ಹೇಳಿ ಕೂಡ ಅಲ್ಲಿರುವಂತಹ ಮಂದಿ ಈಗ ತೀವ್ರವಾಗಿ ಖಂಡಿಸ್ತಾ ಇರುವಂತದ್ದು.
ಶೀಘ್ರದಲ್ಲೇ ರೆಡಿಯಾಗುತ್ತೆ ಸಂಪುಟ 2ನೇ ಪಟ್ಟಿ. ನಿಜಕ್ಕೂ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲು. ಯಾಕಂತಂದ್ರೆ ಹಿಂದೆ ಏನು ಖಾತೆ ಹಂಚಿಕೆ ವಿಚಾರದಲ್ಲಿ ಯಾವ ರೀತಿಯಾಗಿ ಸಚಿವರುಗಳು ತಮ್ಮ ಅಸಮಾಧಾನವನ್ನು ತೋಡ್ಕೊಂಡ್ರು, ಈಗ ಮತ್ತೆ ಈ 2ನೇ ಹಂತದಲ್ಲಿ ಅವ್ರಿಗೆ ಇಷ್ಟ ಆಗದೇ ಇರುವಂತಹ ಖಾತೆ ಕೊಟ್ಟು ಬಿಟ್ರೆ ಅವ್ರು ಯಾವ ರೀತಿ ಅಸಮಾಧಾನವನ್ನು ಹೊರ ಹಾಕ್ತಾರೆ ಅನ್ನೋದೇ ಈಗ ನಿಜಕ್ಕೂ ದೊಡ್ಡ ಪ್ರಶ್ನೆ ಆಗಿ ಉಳಿದಿರುವಂಥದ್ದು.